Hello guys, welcome back to Ashita Ken Vlogs. ನಾವು KCT ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಿರುವಾಗ ನಾವು ಮಾಡೋ ಕಾಮನ್ ಮಿಸ್ಟೇಕ್ ಏನಂದರೆ ರಾಂಗ್ ವೇಲಿ ಸ್ಟಡಿ ಮಾಡೋದು. ಸೊ ಇನ್ ದಿಸ್ ವಿಡಿಯೋ ಐ ಶೇರ್ ಸಮ್ KCT ಮಿಸ್ಟೇಕ್ಸ್ ದಟ್ ಸ್ಟೂಡೆಂಟ್ಸ್ ರಿಗ್ರೆಟ್ ಲೇಟರ್ ಸೊ ಯು ಡೋಂಟ್. ಮಿಸ್ಟೇಕ್ 1, ಟೂ ಮೆನಿ ಬುಕ್ಸ್. ನೀವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದರೆ ತುಂಬ ಬುಕ್ಸ್ನ ಯೂಸ್ ಮಾಡೋದು ಮತ್ತು ರೆಫರ್ ಮಾಡೋದು. ನೀವು ಮೊದಲಿಂದ ಯಾವ ಬುಕ್ನ ರೆಫರ್ ಮಾಡ್ಕೊಂಡು ಬರ್ತಿದ್ದೀರಾ ಅದನ್ನೇ ರೆಫರ್ ಮಾಡಿ. ಈಗ ಲಾಸ್ಟ್ ಮಿನಿಟಲ್ಲಿ ಹೊಸ ಬುಕ್ಸ್ನ ಯಾವುದು ರೆಫರ್ ಮಾಡೋಕ್ಕೋಗ್ಬಿಡಿ, ಅದರಿಂದ ನಿಮ್ಗೆ ಬರೀ ಕನ್ಫ್ಯೂಷನ್ ಸಿಗುತ್ತೆ. ಸೊ ನೀವು ಯಾವಾಗಲೂ ಲಿಮಿಟೆಡ್ ಸೋರ್ಸಿಗೆ ಸ್ಟಿಕ್ ಆಗಿ. ನೀವು ಯಾವ ಬುಕ್ನ ರೆಫರ್ ಮಾಡ್ತಾ ಇದ್ದೀರಾ ಅದಕ್ಕೆ ಸ್ಟಿಕ್ಕಾಗಿ ಅದನ್ನೇ ರಿವೈಸ್ ಮಾಡಿ ಮತ್ತು PYQsನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಈ ಲಾಸ್ಟ್ 20 ಡೇಸಲ್ಲಿ. ಮಿಸ್ಟೇಕ್ 2, ನೋ ಪ್ರಾಪರ್ ರಿವಿಷನ್. ನೀವು ಓದ್ತೀರಾ ಬಟ್ ರಿವೈಸ್ ಮಾಡ್ತಿಲ್ಲ. ರಿವಿಷನ್ ಇಲ್ಲ ಅಂದರೆ ನೀವೇನೇನು ಓದಿರ್ತೀರಾ ಅದು ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನೇನು ಅಡ್ವೈಸ್ ಕೊಡ್ತೀನಿ ಅಂದರೆ ವೀಕ್ಲಿ ಒನ್ಸ್ ರಿವೈಸ್ ಮಾಡ್ಕೊಳ್ಳಿ ನೀವೇನೇನು ಓದಿರ್ತೀರಾ ಆ ವೀಕಲ್ಲಿ ಅಂತ. ಮಿಸ್ಟೇಕ್ 3, ಇಗ್ನೋರಿಂಗ್ NCERT, ಎಸ್ಪೆಷಲಿ ಕೆಮಿಸ್ಟ್ರಿ. NCERT ಇಗ್ನೋರ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್. ಮೆನಿ ಕ್ವಶನ್ಸ್ ಡೈರೆಕ್ಟ್ NCERTಯಿಂದನೇ ಬರುತ್ತೆ. ಸ್ಟಿಲ್ ಸ್ಟೂಡೆಂಟ್ಸ್ ಇಗ್ನೋರ್ ಮಾಡ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನೇನು ಅಡ್ವೈಸ್ ಮಾಡ್ತೀನಿ ಅಂದರೆ NCERTನ ಲೈನ್ ಬೈ ಲೈನ್ ಓದೋಕ್ಕೆ ಟ್ರೈ ಮಾಡಿ. NCERTನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಬುಕ್ಸ್ನ ರೆಫರ್ ಮಾಡ್ತಿದ್ದೀನಿ ಅಂದರೆ ಮಾಡಿ, ಬಟ್ ಸ್ಟಿಲ್ ಕೆಮಿಸ್ಟ್ರಿಗೆ NCERT ವಿಲ್ ಬಿ ದ ಬೆಸ್ಟ್. ಮಿಸ್ಟೇಕ್ 4, ನೋ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ನ ಅವಾಯ್ಡ್ ಮಾಡೋದು. ಗೈಸ್ ವೀಕ್ಲಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ, ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡೋಕ್ಕೆ ಕಲ್ತ್ಕೋತೀರಾ. ಸೊ ಮಾಕ್ ಟೆಸ್ಟ್ನ ಯಾರು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಯಾವಾಗ ಜಾಸ್ತಿ ಕಷ್ಟ ಆಗೋಲ್ಲ. ಮಿಸ್ಟೇಕ್ 5, ಪೂರ್ ಟೈಮ್ ಮ್ಯಾನೇಜ್ಮೆಂಟ್. ಇದಂತೂ ಎಲ್ಲರೂ ಮಾಡ್ತೀರಾ. ಎಕ್ಸಾಮ್ ಟೈಮಲ್ಲಿ ನೀವು ಈಸಿ ಕ್ವಶನ್ಸ್ನ ಫಸ್ಟ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಏನು ಮಾಡಿಬಿಡ್ತೀರಾ ಅಂದರೆ ಫಸ್ಟು ಕಷ್ಟದ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಫಸ್ಟು ನೀವೇನಂದರೆ ಯಾವುದೇ ಈಸಿ ಕ್ವಶನ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಬೇಡಿ. ನಾನು ಅಡ್ವೈಸ್ ಕೊಡ್ತೀನಿ ಅಂದರೆ ಫಸ್ಟ್ ಈಸಿ ಕ್ವಶನ್ಸ್ನ ಪಿಕ್ ಮಾಡಿ ಅದನ್ನ ಸಾಲ್ವ್ ಮಾಡಿ. ಅದಾದಮೇಲೆ ಮೀಡಿಯಮ್ ಲೆವೆಲ್, ದೆನ್ ಟಫ್ ಕ್ವಶನ್ಸ್ನ ಫಸ್ಟೇ ಪಿಕ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋದರೆ. ಸೊ ಫಸ್ಟು ಈಸಿ ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕೂ ಟೈಮ್ ಸಿಗುತ್ತೆ. ಮಿಸ್ಟೇಕ್ 6, ಕಂಪೇರಿಂಗ್ ವಿತ್ ಅದರ್ಸ್. ಅವ್ರು ಆಲ್ರೆಡಿ ಸಿಲೆಬಸ್ ಫಿನಿಷ್ ಮಾಡಿದ್ದಾರೆ, ನಾನು ಇನ್ನೂ ಮುಗಿಸಿಲ್ಲ, ಆ ಥರ ಏನೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕಾನ್ಫಿಡೆನ್ಸ್ನ ನೀವೇ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಂಪೇರ್ ಮಾಡ್ಕೊಂಡು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಫಸ್ಟು. ಯಾರೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು 20 ಡೇಸ್ ಇದೆ ಅಷ್ಟೇ, ನಾನೇನು ಓದಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಯಾರೂ ಕೂರಬೇಡಿ. ಇನ್ನೂ 20 ಡೇಸ್ ಇದೆ. ಸೊ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಮ್ ನೌ. ಇವಾಗಿಂದ ಶುರು ಮಾಡಿದ್ರು ನೀವು KCTನ ಕ್ರ್ಯಾಕ್ ಮಾಡ್ಬೋದು. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಮ್ ಟುಡೇ. ನಾನೇನು ಅಡ್ವೈಸ್ ಕೊಡ್ತೀನಿ ಅಂದರೆ ಫೋಕಸ್ ಆನ್ ಯುವರ್ ಪ್ರೋಗ್ರೆಸ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ಸ್. ಅವ್ರು ಹೆಂಗೆ ಓದಿದ್ದಾರೆ, ಇವ್ರು ಎಷ್ಟು ಓದಿದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಮಿಸ್ಟೇಕ್ 7, ಲಾಸ್ಟ್ ಮಿನಿಟ್ ನ್ಯೂ ಟಾಪಿಕ್ಸ್. ಇನ್ನೇನು ಎಕ್ಸಾಮ್ ನಿಯರ್ ಇದೆ ಅನ್ನೋ ಟೈಮಲ್ಲಿ ಹೊಸ ಟಾಪಿಕ್ಸ್ನ ಸ್ಟಾರ್ಟ್ ಮಾಡೋದು. ಯಾರು ಲಾಸ್ಟ್ ಮಿನಿಟಲ್ಲಿ ಹೊಸ ಟಾಪಿಕ್ಸ್ನ ಓದೋಕ್ಕೆ ಟ್ರೈ ಮಾಡಬೇಡಿ. ಅದು ತುಂಬ ಸ್ಟ್ರೆಸ್ಸು ಆಗುತ್ತೆ ಆ್ಯಂಡ್ ತುಂಬ ಕನ್ಫ್ಯೂಷನು ಸ್ಟಾರ್ಟ್ ಆಗುತ್ತೆ. ಸೊ ನಾನೇನು ಅಡ್ವೈಸ್ ಕೊಡ್ತೀನಿ ಅಂದರೆ ರಿವೈಸ್ ವಾಟ್ ಯು ಆಲ್ರೆಡಿ ನೋ. ಸೊ ಹಳೇದನ್ನೇ ರಿವೈಸ್ ಮಾಡ್ಕೊಬನ್ನಿ. ದಿಸ್ ಇಸ್ ದ ಲಾಸ್ಟ್ ಮಿಸ್ಟೇಕ್ ಗೈಸ್. ಮಿಸ್ಟೇಕ್ ನಂಬರ್ 8, ಇಗ್ನೋರಿಂಗ್ ಹೆಲ್ತ್. ಗೈಸ್ ಸ್ಲೀಪ್ ಸ್ಯಾಕ್ರಿಫೈಸ್ ಮಾಡೋದು, ಫುಡ್ ಸ್ಯಾಕ್ರಿಫೈಸ್ ಮಾಡೋದು ಇದೆಲ್ಲ ಬ್ಯಾಡ್ ಐಡಿಯಾ. ಸೊ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಬ್ರೈನ್ ಟೈರ್ಡ್ ಆದಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ಲೋ ಆಗುತ್ತೆ. ಸೊ ನೀವು ನಿದ್ದೆನೂ ಕರೆಕ್ಟಾಗಿ ಮಾಡಬೇಕು, ಕರೆಕ್ಟಾಗಿ ಓದಬೇಕು, ಕರೆಕ್ಟಾಗಿ ಫುಡ್ಡು ತಿನ್ನಬೇಕು ಗೈಸ್. ನಾನು ಅಡ್ವೈಸ್ ಕೊಡ್ತೀನಿ ಅಂದರೆ 1 ಅವರ್ ನೀವು ಓದ್ತಿದ್ದೀರಾ ಅಂದರೆ ಅದಾದಮೇಲೆ 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಕಂಟಿನ್ಯೂಸ್ ಆಗಿ ಯಾರು ಓದೋಕ್ಕೆ ಹೋಗಬೇಡಿ. ನೀವು ತುಂಬ ಟೈರ್ಡ್ ಫೀಲ್ ಆಗ್ತೀರಾ. ಆ್ಯಂಡ್ ಫುಡ್ನ ಯಾರು ಬಿಡೋಕ್ಕೆ ಹೋಗಬೇಡಿ. ನೀವು ಎಕ್ಸಾಮ್ ಟೈಮಲ್ಲೇ ನಿಮ್ಗೇನಾದರೂ ಹೆಲ್ತ್ ಅಪ್ಸೆಟ್ ಆದರೆ ತುಂಬ ಕಷ್ಟ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ ಇವಾಗ ಓದೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಿದ್ದೆ ಮತ್ತು ಫುಡ್ಡು ಇಂಪಾರ್ಟೆಂಟ್. ಸೊ ಯಾರು ಇದನ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ನಿಮ್ಮ ಹೆಲ್ತ್ನ ಅಪ್ಸೆಟ್ ಮಾಡ್ಕೋಬೇಡಿ. ಓಕೆ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ ಗೈಸ್ ನೀವು ಯಾವ ಮಿಸ್ಟೇಕ್ನ ತುಂಬ ಜಾಸ್ತಿ ಮಾಡ್ತೀರಾ ಅಂತ. ಅದಾದಮೇಲೆ ನಿಮಗೆ ಮುಂದೆ KCT ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬೇಕೋ ಅಥವಾ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.